ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೆಂಡಿ ಕ್ರಿಯೇಷನ್ಸ್. ಇವತ್ತು ನಾನು ಈ ವಿಡಿಯೋಲ್ಲಿ ಈ ಥರ ಡೈರಿ ಮಿಲ್ಕ್ ಚಾಕ್ಲೇಟ್ ಬುಕ್ಕೆ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಆ್ಯಕ್ಚುಲಿ ಈಗ ಎಲೆಕ್ಟ್ರಾನಿಕ್ ಐಟಮ್ಸ್ ಬಾಕ್ಸ್ ಒಳಗಡೆ ಈ ಥರ ಥರ್ಮಕಾಲ್ ಬರುತ್ತಲ್ಲ ಶೀಟ್ಸು, ಅದನ್ನು ಸರ್ಕಲಾಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ನನ್ನ ಮಗಳದ್ದು ನೋಟ್ಬುಕ್ದು ರಟ್ ಅಂತೀವಲ್ಲ ಅದು ಕಟ್ ಮಾಡಿ ರೌಂಡ್ ಪಿನ್ ಟಾಚ್ನಿ ತೊಗೊಂಡು ಅದಕ್ಕೆ ಫಿಕ್ಸ್ ಮಾಡಿದ್ದೀನಿ. ಎರಡು ಸೈಡ್ ಈ ಥರ ಕಟ್ ಮಾಡಿ ಆ ಸೈಜ್ ನೋಡಿ ನಾನು ಲೆಂತ್ ನೋಡಿ ಕಟ್ ಮಾಡಿ ಫಿಕ್ಸ್ ಮಾಡಿದ್ದೀನಿ ಟಾಚ್ನಿನ. ಆಮೇಲೆ ಮೇಲ್ಗಡೆ ನಾನು A4 ಸೈಜ್ ಇದು ಪರ್ಪಲ್ ಕಲರ್ ಶೀಟನ್ನು ಕಟ್ ಮಾಡಿ ಅಂಟಿಸಿದ್ದೀನಿ ಫೆವಿಕಾಲ್ ತೊಗೊಂಡು. ಸೇಮ್ ಅದೇ ಥರ ನಾನು ಸಣ್ಣ ಸರ್ಕಲ್ಲು ಮಾಡಿದ್ದೀನಿ. 2 ಸ್ಟೆಪ್ ಬರೋಕ್ಕೆ ನಾನು ಒಂದು ದೊಡ್ಡ ಸರ್ಕಲ್ ಇನ್ನೊಂದು ಸಣ್ಣ ಸರ್ಕಲ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಚಾಕ್ಲೇಟ್, ನಿಮಗೆ ಇಷ್ಟವಾದ ಚಾಕ್ಲೇಟ್ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ. ಡೈರಿ ಮಿಲ್ಕ್ ಚಾಕ್ಲೇಟನ್ನು ನಾನು ಗ್ಲೂಗನ್ ಯೂಸ್ ಮಾಡಿ ಅಂಟಿಸ್ತಾ ಇದ್ದೀನಿ. ನೀವು ಬೇಕಾದರೆ ಡಬಲ್ ಸೈಡೆಡ್ ಟೇಪ್ನು ಅಂಟಿಸ್ಬೋದು, ಆದರೆ ಅದು ಒಂದೊಂದು ಸಲ ಉಚ್ಚಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದು ಗ್ಲೂಗನ್ ಭಾಳ ಫಿಕ್ಸಾಗಿ ಚೆನ್ನಾಗಿ ಕುಂತು ಬಿಡುತ್ತೆ, ಕೂಡುತ್ತೆ. ಸೊ ಏನೂ ಉಚ್ಚೋದಿಲ್ಲ, ಲೂಸ್ ಆಗೋದಿಲ್ಲ. ಸೊ ಇದು ತೆಳಗಿನ ಬೇಸ್ ಪಾರ್ಟ್ ಆಯಿತು. ದೊಡ್ಡ ಸರ್ಕಲಿಗೆ ಈ ಥರ ಅಂಟಿಸಿದ್ದೀನಿ. ಸೇಮ್ ಇದೇ ಪ್ಯಾಟರ್ನಲ್ಲಿ ಸ್ಮಾಲ್ ಸರ್ಕಲಿಗೂ ಅಂಟಿಸ್ತಾ ಹೋಗಬೇಕು. ಈ ಥರ ಕಾಣಿಸುತ್ತೆ ಅದು ಎಲ್ಲ ಫಿಕ್ಸ್ ಆಗಿದ ನಂತರ. ನೆಕ್ಸ್ಟ್ ಈಗ ಇದು ಸ್ಮಾಲ್ ಪಾರ್ಟನ್ನು ನಾನು ಈ ಥರ ಇಡಬೇಕು ಈಗ. ಸೊ 2 ಸ್ಟೆಪ್ಪು. ಸೊ ಕೆಳಗಡೆ ನಾನು ಗ್ಲೂಗನ್ನೇ ಯೂಸ್ ಮಾಡಿ ಅಂಟಿಸ್ತಾ ಇದ್ದೀನಿ. ಇದು ನಾನು ಜರ್ನಿ ಮಾಡಿ ಕ್ಯಾರಿ ಮಾಡಿದ್ದೆ ನಮ್ಮ ಅಕ್ಕನ ಮಗನ ಫಂಕ್ಷನ್ನಲ್ಲಿ ದೋತ್ರದಟ್ಟಿಗೆ. ಸೊ ಏನೂ ಕೆಟ್ಟಿಲ್ಲ, ಚೆನ್ನಾಗೇ ಇತ್ತು. ನೀವು ಬೇಕಾದರೆ ಇದು ಎಂಗೇಜ್ಮೆಂಟ್ ಸೆರೆಮನಿಲೂ ಇಡ್ಬೋದು, ಮ್ಯಾರೇಜ್ನಲ್ಲಿ ಫಂಕ್ಷನ್ಸು, ಸ್ಯಾರಿ ಫಂಕ್ಷನ್ಸು, ನಿಮ್ಮ ಲವ್ಡ್ ಒನ್ಸ್ ಕೊಡೋಕ್ಕೂ ಮಾಡ್ಬೋದು ಈ ಥರ. ಸೊ ನಿಧಾನವಾಗಿ ನಾವು ಸೆಂಟ್ರ್ ನೋಡ್ಕೊಂಡು ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದು ಫಿಕ್ಸ್ ಮಾಡಿದ ನಂತರ ಈ ಥರ ಆಗುತ್ತೆ. ಮೇಲ್ಗಡೆ ನಾನು ಸ್ವಲ್ಪ ಅದು ಹೈಟ್ ಕಮ್ಮಿ ಅನ್ನಿಸ್ತಾಯಿತ್ತು. ಇನ್ನೊಂದು ಲೇಯರ್ ನಾನು ಥರ್ಮಕಾಲ್ ಶೀಟ್ ಅಂಟಿಸಿ ಅದ್ರ ಮೇಲೆ ಈ ಥರ ಫೋಮ್ದು ಫ್ಲವರ್ಸ್ ಇದ್ದು ನನ್ನ ಹತ್ರ, ವೈಟು ಪರ್ಪಲ್ಲು 2 ಹಾಫ್ ಇದು ಮಾಡಿ ಅಂಟಿಸಿದ್ದೀನಿ. ಇದನ್ನು ಗ್ಲೂಗನ್ ಯೂಸ್ ಮಾಡಿ ನಾನು ಫ್ಲವರ್ಸನ್ನು ಅಂಟಿಸಿಬಿಟ್ಟಿದ್ದೀನಿ. ನೆಕ್ಸ್ಟ್ ರಿಬ್ಬನ್, ರೆಡ್ ಕಲರ್ ರಿಬ್ಬನ್ ಇತ್ತು, ಅದನ್ನು ನಾನು ಈ ಥರ ಟೈ ಮಾಡಿಬಿಟ್ಟೆ. ಸೊ ಏನೂ ಲೂಸ್ ಆಗೋದು ಚಾನ್ಸಸ್ ಬೇಡ, ರಿಸ್ಕ್ ಅಂತು, ಮತ್ತು ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತೈತೆ ಅಂತ ಅದೊಂದು ಕಾನ್ಸೆಪ್ಟ್ಲಿಂದ ಈ ಥರ ಮಾಡಿದ್ದೀನಿ. ಹೋಪ್ ಸೊ ಫ್ರೆಂಡ್ಸ್, ಇದು ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೀವು ಮಾಡಿ ನಿಮ್ಮದು ಲವ್ಡ್ ಒಂದು ಸಲ ಕೊಡೋಕ್ಕೆ ಗಿಫ್ಟಾಗಿ. ಥ್ಯಾಂಕ್ ಯು. ಬಾಯ್ ಬಾಯ್.